ಸಿ ಎಮ್ ಅವರು ಯಾರು ದೆವ್ವ ಆದರೆ ಭಯ ಬೀಳಬೇಕು. ಯಾರು ದೆವ್ವ ಆಗಿದ್ರೆ ಅವ್ರೇನು ದೆವ್ವ ಅಲ್ವಲ್ಲ, ಅವ್ರ ಬಗ್ಗೆ ನಾನೇಗೆ ಭಯ ಬೀಳಲಿ? ನನಗೇನು ಸಮಸ್ಯೆ? ಅವರಿಂದ ಏನಕ್ಕೆ ಭಯ ಅವರಿಗೆ? ನನಗೆ ಭಯವಂತ ನಾನು ಅದಕ್ಕೆ ಹೇಳಿದ್ದು. ಈಗ ನನ್ನ JDS ವೀಕ್ ಆಗುತ್ತೋ ಸ್ಟ್ರಾಂಗ್ ಆಗುತ್ತೋ ಭಗವಂತ ತೀರ್ಮಾನ ತಗೋತಾನೆ. ಮೊದಲು ಸಮಸ್ಯೆಲಿದ್ದೀರಲ್ಲಪ್ಪ ಸರಿಪಡಿಸ್ಕೊಳ್ಳಿ. ಕುಮಾರಸ್ವಾಮಿನ ಎದುರ್ಸೋಕ್ಕಾಗಲ್ಲ. ಕುಮಾರಸ್ವಾಮಿನ ಯಾವುದೇ ಕಾರಣಕ್ಕೂ ಎದುರ್ಸೋಕ್ಕೂ ಆಗಲ್ಲ. ಕುಮಾರಸ್ವಾಮಿ ಯಾರಿಗೂ ಎದುರೋದು ದೇವರಿಗೆ, ಎದುರೋದು ಜನಕ್ಕೆ. ಕುಮಾರಸ್ವಾಮಿ ಇಂಥ ಸಿದ್ದರಾಮಯ್ಯನಂತರು ಲಕ್ಷ ಜನ ಬರಲಿ ಎದುರೋದು ಈ ನಾಡಿನ ಜನ. ನನ್ನನ್ನೇನು ಬೆಳೆಸಿದ್ದಾರಲ್ಲ ಅವ್ರಿಗೆ ಎದುರ್ತೀನಿ, ನಾನು ದೇವ್ರಿಗೆ ಎದುರ್ತೀನಿ. ಇಂಥ ಸಿದ್ದರಾಮಯ್ಯರಿಗೆಲ್ಲ ಎದುರ್ಕೊಳ್ಳೋಕ್ಕಾಯ್ತದ? ಏನು ನಾನು ಸಿದ್ದರಾಮಯ್ಯನ ನೆರಳಲ್ಲಿ ಬಂದಿನ ರಾಜಕೀಯದಲ್ಲಿ? ಸ್ವಂತ ದುಡಿಮೆ ಮೇಲೆ ಬಂದಿರೋನು ನಾನು, ನನ್ನ ಕಾರ್ಯಕರ್ತ ದುಡಿಮೆ ಮೇಲೆ. ಸಿದ್ದರಾಮಯ್ಯನ ಹೆಸರು ನಾನು ರಾಜಕೀಯ ಮಾಡಿಲ್ಲ, ನಾನು ಸ್ವಂತ ದುಡಿಮೆ ಮೇಲೆ ಬಂದಿದ್ದೀನಿ. ಆಗೋದ್ರೆ ಅವರು ನನ್ನ ಪಕ್ಷದ ಕಾರ್ಯಕರ್ತರು, ದೇವೇಗೌಡರ ನೆರಳಲ್ಲಿ ಬಂದಂಥ ಮನುಷ್ಯ. ನಾನು ದುಡಿಮೆ ಮಾಡಿ ಬಂದಿದ್ದೀನಿ ನೆಲದಿಂದ. ನನ್ನ ಎದುರ್ಸೋಕ್ಕಾಯ್ತು? ಅದು ಎಂಥದ್ದು ಕೇಸ್ ಹಾಕೊಂಡು ನೋಡ್ತಿಲ್ಲ. ನೆನ್ನೆ ಎಲ್ಲ ಪಾಪ ಹೊಡೆದಿದ್ದೀರಿ. ಕುಮಾರಸ್ವಾಮಿಗೆ ಬಂಧನದ ಭೀತಿ. ನನಗದು ಯಾವ ಬಂಧನದ ಭೀತಿನೋ ದೇವರೇ ಕಾಪಾಡಬೇಕ್ರಪ್ಪ. ಈಗ DK ಸುರೇಶ್ ಅವರು 5 ವರ್ಷ CM ಅವರೇ ಆಗಿರ್ತಾರೆ, ಸಿದ್ದರಾಮಯ್ಯನವರೇ ಆಗಿರ್ತಾರೆ. ಅಲ್ಲಿಗೆ ಯಾವ ಥರ ಇದೆ ರಾಜಕಾರಣ ಅನ್ನೋದು ನೋಡಿ, ಯಾವ ಥರ ಇದೆ ರಾಜಕಾರಣ ಅಂತೇಳಿ. ಯಾರ್ಯಾರು ಯಾವ ಹೇಳಿಕೆಗಳು ಕೊಡ್ತಾರೆ ಅದನ್ನು ನೋಡ್ಕೊಂಡು ನೀವು ತೀರ್ಮಾನಕ್ಕೆ ಬನ್ನಿ. ಇಲ್ಲಿ ಏನು ನಡೆಯಲ್ಲ. ಕುಮಾರಸ್ವಾಮಿ ಇವ್ರದ್ದು ಯಾರ್ದು ಏನೂ ನಡೆಯಲ್ಲ. ಇನ್ನೇನು ಅದಲ್ಲದೆ ಏನಿದೆ ಇದರಲ್ಲಿ? ಅದು ಯಾವುದ್ರ ಬಗ್ಗೆನೂ ನಾನು ಚರ್ಚೆ ಮಾಡೋದು ಅನವಶ್ಯಕ. ಕಾಲವೇ ನಿರ್ಧಾರ ಮಾಡುತ್ತೆ. ಕಾಲ ಪ್ರತಿಯೊಂದಕ್ಕೂ ಉತ್ತರ ಕೊಡುತ್ತೆ. ಅಲ್ಲಿವರೆಗೆ ಪ್ರತಿಯೊಂದು ವಿಷಯನೂ ಡೈವರ್ಟ್ ಮಾಡಲಿಕ್ಕೆ ನಡೀತಾ ಇರೋದು. ಈ ಸರ್ಕಾರ ಎಲ್ಲವನ್ನೂ ಬಿಟ್ಟಿರ್ತಕ್ಕಂಥ ಸರ್ಕಾರ ಇದು. ಯಾವ ಭಯಭಕ್ತಿನೂ ಇಲ್ಲ, ಗೌರವವೂ ಇಲ್ಲ. ಇಂಥ ಒಂದು ಬಂಡ ಸರ್ಕಾರ ಇದು. ಅದರಿಂದ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳಿಗೆ ಕಾಲವೇ ಉತ್ತರ ಕೊಡುತ್ತೆ ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ.